ಓಂ ಶಾಂತಿ. ಇಂದಿನ ದಿನಾಂಕ 30/12/2024. ಪ್ರಾರ್ಥ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆತ್ಮರೂಪಿ ಬ್ಯಾಟರಿಯನ್ನು ಜ್ಞಾನ ಮತ್ತು ಯೋಗದಿಂದ ಸಂಪನ್ನ ಮಾಡಿಕೊಂಡು ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ, ನೀರಿನ ಸ್ನಾನದಿಂದಲ್ಲ. ಪ್ರಶ್ನೆ: ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರನ್ನು ಅಲೆದಾಡಿಸುವವರು ಯಾರು? ಅವರು ಏಕೆ ಅಲೆದಾಡಿಸುತ್ತಾರೆ? ಉತ್ತರ: ಎಲ್ಲರನ್ನೂ ಅಲೆದಾಡಿಸುವವನು ರಾವಣನಾಗಿದ್ದಾನೆ, ಏಕೆಂದರೆ ರಾವಣನೂ ಸಹ ಅಲೆದಾಡುತ್ತಾನೆ. ರಾವಣನಿಗೆ ತನ್ನದೇ ಆದ ಯಾವುದೇ ಮನೆ ಇಲ್ಲ. ರಾವಣನನ್ನು ಯಾರೂ ತಂದೆಯೆಂದು ಹೇಳುವುದಿಲ್ಲ. ತಂದೆಯು ಮನೆಯಾದ ಪರಮಧಾಮದಿಂದ ತನ್ನ ಮಕ್ಕಳಿಗೆ ನೆಲೆಯನ್ನು ತೋರಿಸಲು ಬರುತ್ತಾರೆ. ಈಗ ನಿಮಗೆ ಮನೆಯ ದಾರಿಯೂ ತಿಳಿಯಿತು, ಆದ್ದರಿಂದ ನೀವು ಅಲೆದಾಡುವುದಿಲ್ಲ. ನೀವು ಹೇಳುತ್ತೀರಿ, ನಾವು ತಂದೆಯಿಂದ ಮೊಟ್ಟ ಮೊದಲಿಗೆ ಅಗಲಿದ್ದೆವು, ಈಗ ಮತ್ತೆ ಮೊಟ್ಟ ಮೊದಲಿಗೆ ನಾವೇ ಮನೆಗೆ ಹೋಗುತ್ತೇವೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಇಲ್ಲಿ ಕುಳಿತು ತಿಳಿದುಕೊಳ್ಳುತ್ತೀರಿ, ಇವರಲ್ಲಿ ಯಾವ ಶಿವ ತಂದೆಯೂ ಬಂದಿದ್ದಾರೆ. ಅವರು ಹೇಗಾದರೂ ಮಾಡಿ ನಮ್ಮನ್ನು ತನ್ನ ಜೊತೆ ಮನೆಗೆ ಅವಶ್ಯವಾಗಿ ಕರೆದುಕೊಂಡು ಹೋಗುತ್ತಾರೆ. ಅದು ಆತ್ಮಗಳ ಮನೆಯಾಗಿದೆ. ಆದ್ದರಿಂದ ಮಕ್ಕಳಿಗೆ ಬೇಹದ್ದಿನ ತಂದೆಯು ಬಂದು ನಮ್ಮನ್ನು ಸುಂದರರನ್ನಾಗಿ ಮಾಡುತ್ತಾರೆ ಎಂದು ಖುಷಿಯಾಗುತ್ತಿರಬಹುದು. ಯಾವುದೇ ವಸ್ತ್ರ ಇತ್ಯಾದಿಗಳನ್ನು ಕೊಡಿಸುವುದಿಲ್ಲ. ಇದಕ್ಕೆ ಯೋಗ ಬಲ, ನೆನಪಿನ ಬಲವೆಂದು ಕರೆಯಲಾಗುತ್ತದೆ. ಶಿಕ್ಷಕರ ಪದವಿ ಎಷ್ಟಿದೆಯೋ ಅಷ್ಟೇ ಪದವಿಯನ್ನು ಮಕ್ಕಳಿಗೂ ಕೊಡಿಸುತ್ತಾರೆ. ವಿದ್ಯೆಯಿಂದ ವಿದ್ಯಾರ್ಥಿಗಳು ನಾವು ಈ ರೀತಿಯಾಗುತ್ತೇವೆಂದು ತಿಳಿದುಕೊಂಡಿರುತ್ತಾರೆ. ನೀವು ಸಹ ತಿಳಿದುಕೊಳ್ಳುತ್ತೀರಿ, ನಮ್ಮ ತಂದೆಯು ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಇದು ಹೊಸ ಮಾತಾಗಿದೆ. ನಮ್ಮ ತಂದೆಯು ಶಿಕ್ಷಕನಾಗಿದ್ದಾರೆ, ಅವರನ್ನು ನಾವು ನೆನಪು ಮಾಡುತ್ತೇವೆ. ಅವರು ನಮಗೆ ಕಲಿಸಿ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ನಮ್ಮ ಬೇಹದ್ದಿನ ತಂದೆಯು ನಮ್ಮನ್ನು ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ರಾವಣನಿಗೆ ಯಾವುದೇ ಮನೆ ಇರುವುದಿಲ್ಲ, ಮನೆಯು ರಾಮನಿಗಿರುತ್ತದೆ. ಶಿವತಂದೆಯು ಎಲ್ಲಿರುತ್ತಾರೆ? ಪರಮಧಾಮದಲ್ಲಿರುತ್ತಾರೆಂದು ನೀವು ತಕ್ಷಣ ಹೇಳುತ್ತೀರಿ. ರಾವಣನಿಗೆ ತಂದೆ ಎಂದು ಹೇಳುವುದಿಲ್ಲ. ಅಂದಾಗ ರಾವಣನು ಎಲ್ಲಿರುತ್ತಾನೆ? ಗೊತ್ತಿಲ್ಲ. ರಾವಣನು ಪರಮಧಾಮದಲ್ಲಿರುತ್ತಾನೆಂದು ಹೇಳುವುದಿಲ್ಲ. ಅವನಿಗೆ ನೆಲೆಯೇ ಇಲ್ಲ, ಅಲೆದಾಡುತ್ತಿರುತ್ತಾನೆ, ಮತ್ತೆ ನಿಮ್ಮನ್ನು ಅಲೆದಾಡಿಸುತ್ತಾನೆ. ನೀವು ರಾವಣನನ್ನು ನೆನಪು ಮಾಡುತ್ತೀರೇನೋ? ಇಲ್ಲ, ನಿಮ್ಮನ್ನು ಎಷ್ಟೊಂದು ಅಲೆದಾಡಿಸುತ್ತಾನೆ. ಶಾಸ್ತ್ರಗಳನ್ನು ಓದಿ ಭಕ್ತಿ ಮಾಡಿ, ಇದನ್ನು ಮಾಡಿ ಅದನ್ನು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಇದಕ್ಕೆ ಭಕ್ತಿ ಮಾರ್ಗ, ರಾವಣ ರಾಜ್ಯವೆಂದು ಹೇಳಲಾಗುತ್ತದೆ. ರಾಮರಾಜ್ಯವು ಬೇಕೆಂದು ಮಹಾತ್ಮ ಗಾಂಧೀಜಿಯು ಹೇಳುತ್ತಿದ್ದರು. ಈ ರಥದಲ್ಲಿ ನಮ್ಮ ಶಿವ ತಂದೆಯು ಬಂದಿದ್ದಾರೆ. ಅವರು ದೊಡ್ಡ ತಂದೆಯಾಗಿದ್ದಾರಲ್ಲವೇ? ಅವರು ಆತ್ಮಗಳೊಂದಿಗೆ ಮಕ್ಕಳೇ ಮಕ್ಕಳೇ ಎಂದು ಮಾತನಾಡುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆತ್ಮಿಕ ತಂದೆ ಇದ್ದಾರೆ ಮತ್ತು ಆತ್ಮಿಕ ತಂದೆಯ ಬುದ್ಧಿಯಲ್ಲಿ ನೀವು ಆತ್ಮೀಯ ಮಕ್ಕಳಿದ್ದೀರಿ. ಏಕೆಂದರೆ ನಮ್ಮ ಸಂಬಂಧವೇ ಮೂಲವತನದೊಂದಿಗಿದೆ. ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು. ಪರಮಧಾಮದಲ್ಲಂತೂ ಆತ್ಮಗಳು ತಂದೆಯ ಜೊತೆ ಒಟ್ಟಿಗೆ ಇರುತ್ತೇವೆ. ನಂತರ ತಮ್ಮ ತಮ್ಮ ಪಾತ್ರವನ್ನಭಿನಯಿಸಲು ಬೇರೆ ಬೇರೆಯಾಗುತ್ತೇವೆ. ಬಹಳ ಕಾಲದ ಲೆಕ್ಕವೂ ಬೇಕಲ್ಲವೇ? ಆ ತಂದೆಯು ಕುಳಿತು ತಿಳಿಸುತ್ತಾರೆ, ನೀವೀಗ ವಿದ್ಯೆಯನ್ನು ಓದುತ್ತಿದ್ದೀರಿ. ನಿಮ್ಮಲ್ಲಿಯೂ ಸಹ ಒಳ್ಳೆಯ ರೀತಿಯಲ್ಲಿ ಓದುವವರು ನಂಬರ್ ವಾರ್ ಇದ್ದಾರೆ. ಅವರೇ ಮೊಟ್ಟ ಮೊದಲಿಗೆ ನನ್ನಿಂದ ಅಗಲಿ ಹೋಗಿದ್ದಾರೆ. ಅವರೇ ಮತ್ತೆ ನಮ್ಮನ್ನು ಬಹಳ ನೆನಪು ಮಾಡುತ್ತಾರೆ. ಆದ್ದರಿಂದ ಮೊದಲಿಗೆ
ನನ್ನ ಬಳಿ ಬಂದು ಬಿಡುತ್ತಾರೆ. ತಂದೆಯು ಮಕ್ಕಳಿಗೆ ಇಡೀ ಸೃಷ್ಟಿಚಕ್ರದ ಗುಹ್ಯ ರಹಸ್ಯವನ್ನು ತಿಳಿಸುತ್ತಾರೆ. ಇದನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ. ಇದನ್ನು ಬಹಳ ಗುಹ್ಯವೆಂದು ಹೇಳಲಾಗುತ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಮೇಲೆ ಕುಳಿತು ತಿಳಿಸುವುದಿಲ್ಲ, ಇಲ್ಲಿ ಬಂದೇ ತಿಳಿಸುತ್ತಾರೆ. ನಾನು ಈ ಕಲ್ಪವೃಕ್ಷದ ಬೀಜರೂಪನಾಗಿದ್ದೇನೆ. ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷಕ್ಕೆ ಕಲ್ಪವೆಂದು ಹೇಳಲಾಗುವುದು. ಪ್ರಪಂಚದ ಮನುಷ್ಯರಂತೂ ಏನನ್ನೂ ಅರಿತುಕೊಂಡಿಲ್ಲ. ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ. ಆದ್ದರಿಂದ ಮತ್ತೆ ತಂದೆಯು ಬಂದು ಜಾಗೃತಗೊಳಿಸುತ್ತಾರೆ. ಈಗ ನೀವು ಮಕ್ಕಳನ್ನು ಜಾಗೃತ ಮಾಡಿದ್ದಾರೆ. ಮತ್ತೆಲ್ಲರೂ ಮಲಗಿದ್ದಾರೆ. ನೀವೂ ಸಹ ಕುಂಭಕರ್ಣನ ಆಸುರಿ ನಿದ್ರೆಯಲ್ಲಿ ಮಲಗಿದ್ದೀರಿ. ತಂದೆಯೇ ಬಂದು ಮಕ್ಕಳೇ ಎದ್ದೇಳಿ, ನೀವು ಎಚ್ಚರವಿಲ್ಲದೆ ಮಲಗಿಬಿಟ್ಟಿದ್ದೀರಿ ಎಂದು ಜಾಗೃತ ಮಾಡಿದ್ದಾರೆ. ಇದಕ್ಕೆ ಅಜ್ಞಾನ ನಿದ್ರೆ ಎಂದು ಕರೆಯಲಾಗುತ್ತದೆ. ಆ ನಿದ್ರೆಯನ್ನಂತೂ ಎಲ್ಲರೂ ಮಾಡುತ್ತಾರೆ. ಸತ್ಯಯುಗದಲ್ಲಿಯೂ ಮಾಡುತ್ತಾರೆ. ಈಗ ಎಲ್ಲರೂ ಅಜ್ಞಾನ ನಿದ್ರೆಯಲ್ಲಿದ್ದಾರೆ. ಈಗ ತಂದೆಯು ಬಂದು ಜ್ಞಾನವನ್ನು ತಿಳಿಸಿ ಎಲ್ಲರನ್ನೂ ಏಳಿಸುತ್ತಾರೆ. ಈಗ ನೀವು ಜಾಗೃತರಾಗಿದ್ದೀರಿ. ನಮ್ಮ ತಂದೆಯು ಬಂದಿದ್ದಾರೆ. ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆಂದು ನೀವು ತಿಳಿದುಕೊಂಡಿದ್ದೀರಿ. ಈಗಂತೂ ಈ ಶರೀರ ಮತ್ತು ಆತ್ಮ ಎರಡೂ ಕೆಲಸಕ್ಕೆ ಬರುವುದಿಲ್ಲ. ಎರಡು ಪತಿತವಾಗಿ ಬಿಟ್ಟಿದೆ. ಒಮ್ಮೆಲೆ ತುಕ್ಕು ಹಿಡಿದು ಬಿಟ್ಟಿದೆ. ಇದಕ್ಕೆ 9 ಕ್ಯಾರೆಟ್ ಎಂದಾದರೂ ಹೇಳಿ, ಅರ್ಥಾತ್ ಬಹಳ ಕಡಿಮೆ ಮಟ್ಟದ ಚಿನ್ನವಾಗಿದೆ. ಅಪ್ಪಟ ಚಿನ್ನವು 24 ಕ್ಯಾರೆಟ್ಟಿನದ್ದಾಗಿರುತ್ತದೆ. ಈಗ ತಂದೆಯು ನೀವು ಮಕ್ಕಳನ್ನು 24 ಕ್ಯಾರೆಟ್ನಲ್ಲಿ ತೆಗೆದುಕೊಂಡು ಹೋಗಲು ಇಚ್ಛಿಸುತ್ತಾರೆ. ಈಗ ನೀವಾತ್ಮಗಳನ್ನು ಸತ್ಯವಾದ ಚಿನ್ನವನ್ನಾಗಿ ಮಾಡುತ್ತಾರೆ. ಭಾರತಕ್ಕೆ ಚಿನ್ನದ ಪಕ್ಷಿ ಎಂದು ಹೇಳುತ್ತಿದ್ದರು. ಈಗಂತೂ ಇದಕ್ಕೆ ಲೋಹದ ಕಲ್ಲು ಮುಳ್ಳುಗಳ ಪಕ್ಷಿ ಎಂದು ಹೇಳುತ್ತಾರೆ. ಚೈತನ್ಯವಾಗಿಯಂತೂ ಇದೆಯಲ್ಲವೇ? ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಹೇಗೆ ಆತ್ಮವನ್ನು ತಿಳಿದುಕೊಳ್ಳುವಿರೋ ಹಾಗೆಯೇ ಪರಮ ಆತ್ಮವನ್ನು ತಿಳಿದುಕೊಳ್ಳುತ್ತೀರಿ. ಹೇಗೆ ಆತ್ಮವನ್ನು ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ. ಬಹಳ ಸೂಕ್ಷ್ಮ ನಕ್ಷತ್ರವಾಗಿದೆ. ವೈದ್ಯರು ಮೊದಲಾದವರು ಇದನ್ನು ನೋಡಲು ಬಹಳ ಪ್ರಯತ್ನಪಟ್ಟಿದ್ದಾರೆ. ಆದರೆ ದಿವ್ಯ ದೃಷ್ಟಿ ಇಲ್ಲದೆ ನೋಡಲು ಸಾಧ್ಯವಿಲ್ಲ. ಬಹಳ ಸೂಕ್ಷ್ಮವಾಗಿದೆ. ಆತ್ಮವು ಕಣ್ಣುಗಳಿಂದ ಹೊರ ಹೋಯಿತು, ಬಾಯಿಯಿಂದ ಹೊರ ಹೋಯಿತೆಂದು ಕೆಲವರು ಹೇಳುತ್ತಾರೆ. ಆತ್ಮವು ಎಲ್ಲಿಗೆ ಹೋಗುತ್ತದೆ? ಇನ್ನೊಂದು ತನುವಿನಲ್ಲಿ ಹೋಗಿ ಪ್ರವೇಶ ಮಾಡುತ್ತದೆ. ಈಗ ನೀವಾತ್ಮಗಳು ಶಾಂತಿಧಾಮಕ್ಕೆ ಹೊರಟು ಹೋಗುವಿರಿ. ತಂದೆಯು ಬಂದು ಮನೆಗೆ ಕರೆದುಕೊಂಡು ಹೋಗುವರೆಂದು ನಿಮಗೆ ಪಕ್ಕಾ ತಿಳಿದಿದೆ. ಒಂದು ಕಡೆ ಕಲಿಯುಗವಿದೆ, ಇನ್ನೊಂದು ಕಡೆ ಸತ್ಯಯುಗವಿದೆ. ಈಗ ನಾವು ಸಂಗಮದಲ್ಲಿ ನಿಂತಿದ್ದೇವೆ. ವಿಚಿತ್ರವೇನೆಂದರೆ ಇಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಮತ್ತು ಸತ್ಯಯುಗದಲ್ಲಿ ಕೇವಲ 9 ಲಕ್ಷ ಜನಸಂಖ್ಯೆ ಮಾತ್ರ. ಅಂದಮೇಲೆ ಉಳಿದವರೆಲ್ಲರೂ ಏನಾದರೂ ವಿನಾಶವಾಗಿ ಬಿಡುತ್ತದೆ. ತಂದೆಯು ಬರುವುದೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು. ಬ್ರಹ್ಮನ ಮೂಲಕ ಸ್ಥಾಪನೆಯಾಗುತ್ತದೆ. ಮತ್ತೆ ಪಾಲನೆಯೂ ಸಹ 2 ರೂಪಗಳಲ್ಲಾಗುತ್ತದೆ. 4 ಭುಜಗಳುಳ್ಳ ಮನುಷ್ಯರು ಯಾರೂ ಇಲ್ಲ. ಹಾಗೆ ಇದ್ದರೆ ಶೋಭಿಸುವುದೂ ಇಲ್ಲ. ಮಕ್ಕಳಿಗೂ ಸಹ ತಿಳಿಸುತ್ತಾರೆ. ಚತುರ್ಭುಜವೆಂದರೆ ಶ್ರೀಲಕ್ಷ್ಮಿ ಶ್ರೀನಾರಾಯಣರ ಕಂಬೈನ್ಡ್ ರೂಪವಾಗಿದೆ. ಶ್ರೀ ಎಂದರೆ ಶ್ರೇಷ್ಠ. ತ್ರೇತಾಯುಗದಲ್ಲಿ 2 ಕಲೆಗಳು ಕಡಿಮೆಯಾಗುತ್ತವೆ. ಅಂದಾಗ ಮಕ್ಕಳಿಗೆ ಈ ಜ್ಞಾನವು ಈ ಸಮಯದಲ್ಲಿಯೇ ಸಿಗುತ್ತದೆ. ಆದ್ದರಿಂದ ಇದರ ಸ್ಮೃತಿಯಲ್ಲಿರಬೇಕಾಗುತ್ತದೆ. ಮುಖ್ಯವಾದುದು 2 ಶಬ್ದಗಳಾಗಿವೆ. ತಂದೆಯನ್ನು
ನೆನಪು ಮಾಡಿ. ಮತ್ಯಾರಿಗೂ ಇದು ಅರ್ಥವಾಗುವುದಿಲ್ಲ. ತಂದೆಯೇ ಪತಿತ ಪಾವನ ಸರ್ವಶಕ್ತಿವಂತನಾಗಿದ್ದಾರೆ. ತಂದೆಯೇ ನಮಗೆ ತಾವು ಇಡೀ ಆಕಾಶ ಭೂಮಿ ಎಲ್ಲವನ್ನೂ ಕೊಟ್ಟಿರಿ. ತಾವು ಕೊಡದೆ ಇರುವಂತಹ ವಸ್ತುವೇ ಇಲ್ಲ. ಇಡೀ ವಿಶ್ವದ ರಾಜ್ಯವನ್ನು ಕೊಟ್ಟಿದ್ದೀರೆಂದು ಆಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು. ಮತ್ತೆ ಈ ನಾಟಕದ ಚಕ್ರವು ಸುತ್ತುತ್ತದೆ. ಆದ್ದರಿಂದ ನಂಬರ್ವಾರ್ ಪುರುಷಾರ್ಥದನುಸಾರ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ವಿಕಾರಿಗಳಿಂದ ನಿರ್ವಿಕಾರಿಗಳು, ನಿರ್ವಿಕಾರಿಗಳಿಂದ ವಿಕಾರಿಗಳು. ಈ 84 ಜನ್ಮಗಳ ಪಾತ್ರವನ್ನು ಲೆಕ್ಕವಿಲ್ಲದಷ್ಟು ಬಾರಿ ಅಭಿನಯಿಸಿದ್ದೀರಿ. ಅದನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ. ಬಲೆ ಜನಸಂಖ್ಯೆಯನ್ನು ಎಣಿಕೆ ಮಾಡುತ್ತಾರೆ. ಆದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರು, ಸತೋಪ್ರಧಾನರಿಂದ ತಮೋಪ್ರಧಾನರು ಎಷ್ಟು ಬಾರಿ ಆಗಿದ್ದೀರೆಂದು ಎಣಿಕೆ ಮಾಡಲು ಸಾಧ್ಯವಿಲ್ಲ. ಇದು 5000 ವರ್ಷಗಳ ಚಕ್ರವೆಂದು ತಂದೆಯು ತಿಳಿಸುತ್ತಾರೆ. ಇದಂತೂ ಸರಿಯಾಗಿದೆ. ಬಾಕಿ ಲಕ್ಷಾಂತರ ವರ್ಷಗಳ ಮಾತು. ಆದರೆ ಯಾರಿಗೂ ನೆನಪಿರುವುದಕ್ಕೂ ಸಾಧ್ಯವಿಲ್ಲ. ಈಗ ನಿಮ್ಮಲ್ಲಿ ಗುಣಗಳ ಧಾರಣೆಯಾಗುತ್ತದೆ. ಜ್ಞಾನದ 3ನೆಯ ನೇತ್ರವು ಸಿಗುತ್ತದೆ. ಈ ಸ್ಥೂಲ ಕಣ್ಣುಗಳಿಂದ ಹಳೆಯ ಪ್ರಪಂಚವನ್ನು ನೋಡುತ್ತೀರಿ. 3ನೆಯ ನೇತ್ರದಿಂದ ಹೊಸ ಪ್ರಪಂಚವನ್ನು ನೋಡಬೇಕಾಗಿದೆ. ಈ ಪ್ರಪಂಚವಂತೂ ಏನೂ ಪ್ರಯೋಜನಕ್ಕಿಲ್ಲ. ಹಳೆಯ ಪ್ರಪಂಚವಾಗಿದೆ. ಹೊಸ ಮತ್ತು ಹಳೆಯ ಪ್ರಪಂಚದಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ ನೋಡಿ. ನೀವು ತಿಳಿದುಕೊಂಡಿದ್ದೀರಿ, ನಾವೇ ಹೊಸ ಪ್ರಪಂಚದ ಮಾಲೀಕರಾಗಿದ್ದೆವು. ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಪತಿತರಾಗಿದ್ದೇವೆ. ನಾವು ಈ ರೀತಿ ಹೇಗಾಗುತ್ತೇವೆ ಎಂಬುದನ್ನು ಬಹಳ ಚೆನ್ನಾಗಿ ನೆನಪಿಡಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕಾಗಿದೆ. ಬ್ರಹ್ಮನಿಂದ ವಿಷ್ಣು ಮತ್ತು ವಿಷ್ಣುವಿನಿಂದ ಬ್ರಹ್ಮನಾಗುತ್ತಾರೆ. ಬ್ರಹ್ಮ ಮತ್ತು ವಿಷ್ಣುವಿನ ಅಂತರವನ್ನು ನೋಡುತ್ತೀರಲ್ಲವೇ? ವಿಷ್ಣುವು ಹೇಗೆ ಶೃಂಗರಿಸಲ್ಪಟ್ಟಿದ್ದಾರೆ ಮತ್ತು ಈ ಬ್ರಹ್ಮರವರು ಎಷ್ಟು ಸಾಧಾರಣ ರೂಪದಲ್ಲಿ ಕುಳಿತಿದ್ದಾರೆ ಎನ್ನುವುದು ನಿಮಗೆ ತಿಳಿದಿದೆ. ಈ ಬ್ರಹ್ಮನೇ ವಿಷ್ಣುವಾಗುವವರಿದ್ದಾರೆ. ಇದನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಬ್ರಹ್ಮ ವಿಷ್ಣು ಶಂಕರನ ನಡುವೆ ಇರುವ ಸಂಬಂಧವೇನು? ಈ ವಿಷ್ಣುವಿನ 2 ರೂಪಗಳು ಲಕ್ಷ್ಮೀ ನಾರಾಯಣರಾಗಿದ್ದಾರೆ. ಇದೇ ವಿಷ್ಣು ದೇವತೆಯು ನಂತರ ಈ ಸಾಧಾರಣ ಮನುಷ್ಯ ಬ್ರಹ್ಮನಾಗುತ್ತಾರೆ. ವಿಷ್ಣು ಸತ್ಯಯುಗದಲ್ಲಿರುತ್ತಾರೆ. ಬ್ರಹ್ಮನು ಇಲ್ಲಿದ್ದಾರೆ. ತಂದೆಯು ತಿಳಿಸಿದ್ದಾರೆ, ಬ್ರಹ್ಮನಿಂದ ವಿಷ್ಣುವಾಗುವುದು ಸೆಕೆಂಡಿನಲ್ಲಿ. ಆದರೆ ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ 5000 ವರ್ಷಗಳು ಹಿಡಿಸುತ್ತವೆ. ತತತ್ವಂ ಬ್ರಹ್ಮನೊಬ್ಬರೇ. ಹೀಗೆ ಮನುಷ್ಯರಿಂದ ದೇವತೆಯಾಗುವುದಿಲ್ಲ. ಈ ಮಾತುಗಳನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಇಲ್ಲಿ ಮನುಷ್ಯ ಗುರುವಿನ ಮಾತಿಲ್ಲ. ಇವರಿಗೂ ಗುರು ಶಿವತಂದೆ ಮತ್ತು ನೀವು ಬ್ರಾಹ್ಮಣರಿಗೂ ಗುರು ಶಿವತಂದೆಯಾಗಿದ್ದಾರೆ. ಅವರಿಗೆ ಸತ್ಯ ಸದ್ಗುರುವೆಂದು ಹೇಳಲಾಗುತ್ತದೆ. ಆದ್ದರಿಂದ ಮಕ್ಕಳು ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಶಿವತಂದೆಯನ್ನು ನೆನಪು ಮಾಡಿ ಎಂದು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ. ಶಿವತಂದೆಯು ಸ್ವರ್ಗ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೂ ಶಿವನಾಗಿದ್ದಾರೆ. ಅವರು ನವಾತ್ಮಗಳ ತಂದೆಯಾಗಿದ್ದಾರೆ. ಅಂದಾಗ ಭಗವಂತನು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡುವುದು ಎಷ್ಟು ಸಹಜವಾಗಿದೆ. ಮಗುವು ಜನಿಸುತ್ತದೆ ಮತ್ತು ತಕ್ಷಣ ಅಮ್ಮ ಅಮ್ಮ ಎಂದು ಅದರ ಬಾಯಿಯಿಂದ ತಾನಾಗಿಯೇ ಬರುತ್ತದೆ. ತಂದೆ ತಾಯಿಯ ವಿನಃ ಮತ್ಯಾರ ಬಳಿಯೂ ಹೋಗುವುದಿಲ್ಲ.
ತಾಯಿ ಶರೀರ ಬಿಟ್ಟರೆ ಅದು ಬೇರೆ ಮಾತು. ಆದರೆ ಮೊದಲು ತಾಯಿ, ನಂತರ ತಂದೆ, ಅನಂತರ ಮಿತ್ರ ಸಂಬಂಧಿಗಳಿರುತ್ತಾರೆ. ಈಗ ನಿಮಗೆ ತಂದೆಯೂ ತಿಳಿಸುತ್ತಾರೆ, ನೀವೆಲ್ಲರೂ ಸಹೋದರರಾಗಿದ್ದೀರಿ. ಮತ್ತೆಲ್ಲ ಸಂಬಂಧಗಳು ರದ್ದು ಮಾಡುತ್ತಾರೆ. ಸಹೋದರರೆಂದು ತಿಳಿದರೆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಿ. ತಂದೆಯೂ ಸಹ ಹೇಳುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಎಷ್ಟು ದೊಡ್ಡ ಬೇಹದ್ದಿನ ತಂದೆಯಾಗಿದ್ದಾರೆ. ಆ ದೊಡ್ಡ ತಂದೆಯು ನಿಮಗೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ. ಪದೇ ಪದೇ ತಿಳಿಸುತ್ತಾರೆ, ಮನ್ಮನಾಭವ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದನ್ನು ಮರೆಯಬೇಡಿ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಮರೆತು ಹೋಗುತ್ತೀರಿ. ಮೊಟ್ಟ ಮೊದಲಿಗೆ ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ. ನಾವಾತ್ಮಗಳು ಸಾಲಿಗ್ರಾಮಗಳಾಗಿದ್ದೇವೆ ಮತ್ತು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆಯು ತಿಳಿಸಿದ್ದಾರೆ, ನಾನು ಪತಿತ ಪಾವನನಾಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ಖಾಲಿಯಾಗಿರುವ ನಿಮ್ಮ ಬ್ಯಾಟರಿಯು ಮತ್ತೆ ತುಂಬುವುದು. ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ನೀರಿನ ಗಂಗೆಯಲ್ಲಂತೂ ಜನ್ಮ ಜನ್ಮಾಂತರದಿಂದಲೂ ಮುಳುಗುತ್ತಾ ಬಂದಿದ್ದೀರಿ, ಆದರೆ ಪಾವನರಾಗಲಿಲ್ಲ. ನೀವು ಪತಿತ ಪಾವನನಾಗಲು ಹೇಗೆ ಸಾಧ್ಯ? ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ಈ ಸಮಯದಲ್ಲಿ ಪಾಪಾತ್ಮರ ಸುಳ್ಳು ಪ್ರಪಂಚವಾಗಿದೆ. ಕಾರ್ಯವ್ಯವಹಾರವೂ ಸಹ ಪಾಪಾತ್ಮರೊಂದಿಗೆ ಇದೆ. ಮನಸ ವಾಚ ಕರ್ಮಣ ಪಾಪಾತ್ಮರೇ ಆಗುತ್ತಾರೆ. ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ. ನಾವು ಈ ಲಕ್ಷ್ಮೀ ನಾರಾಯಣರಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆಂದು ನೀವು ಹೇಳುತ್ತೀರಿ. ಈಗ ನೀವು ಭಕ್ತಿ ಮಾಡುವುದು ನಿಂತು ಹೋಗಿದೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಈ ದೇವತೆಗಳು ಸದ್ಗತಿಯಲ್ಲಿದ್ದರಲ್ಲವೇ? ತಂದೆಯು ತಿಳಿಸಿದರಲ್ಲವೇ, ಇವರು ಬ್ರಹ್ಮ ಬಹಳ ಜನ್ಮಗಳ ಅಂತಿಮದಲ್ಲಿದ್ದಾರೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ನೀವು ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡುತ್ತೀರಿ, ಕಲ್ಪವೂ ಪಡುತ್ತೀರಿ. ಹಳೆಯ ಪ್ರಪಂಚವನ್ನು ಪರಿವರ್ತಿಸಿ ಹೊಸ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ. ಭಗವಂತನು ಜಾದೂಗರ್, ರತ್ನಾಗರ್, ಸೌದಾಗರ್ನಾಗಿದ್ದಾನೆಂದು ಹೇಳುತ್ತಾರೆ. ಜಾದೂಗರನಂತೂ ಆಗಿದ್ದಾರಲ್ಲವೇ? ಹಳೆಯ ಪ್ರಪಂಚವನ್ನು ನರಕದಿಂದ ಪರಿವರ್ತನೆ ಮಾಡಿ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಎಷ್ಟೊಂದು ಚಮತ್ಕಾರವಾಗಿದೆ. ಈಗ ನೀವು ಸ್ವರ್ಗವಾಸಿಗಳಾಗುತ್ತಿದ್ದೀರಿ. ಈಗ ನೀವು ನರಕದ ನಿವಾಸಿಗಳಾಗಿದ್ದೇವೆಂದು ತಿಳಿದುಕೊಂಡಿದ್ದೀರಿ. ಸ್ವರ್ಗ ಮತ್ತು ನರಕ ಬೇರೆ ಬೇರೆಯಾಗಿದೆ. 5000 ವರ್ಷಗಳ ಚಕ್ರವಾಗಿದೆ. ಲಕ್ಷಾಂತರ ವರ್ಷಗಳ ಮಾತಿಲ್ಲ. ಈ ಮಾತುಗಳನ್ನು ಮರೆಯಬಾರದು. ಯಾರೋ ಒಬ್ಬರು ಅವಶ್ಯವಾಗಿ ಪುನರ್ಜನ್ಮರಹಿತನಾಗಿದ್ದಾರೆಂದು ಭಗವಾನುವಾಚ ಇದೆಯಲ್ಲವೇ? ಕೃಷ್ಣನಿಗಂತೂ ಶರೀರವಿದೆ, ಶಿವನಿಗಿಲ್ಲ. ಅಂದ ಮೇಲೆ ಅವರಿಗೆ ಮುಖವು ಅವಶ್ಯವಾಗಿ ಬೇಕು. ನಿಮಗೆ ತಿಳಿಸುವುದಕ್ಕಾಗಿ ಬಂದು ಓದಿಸುತ್ತಾರಲ್ಲವೇ? ನಾಟಕದನುಸಾರ ಪೂರ್ಣ ಜ್ಞಾನವೇ ಅವರ ಬಳಿ ಇದೆ. ಅವರು ಇಡೀ ಕಲ್ಪದಲ್ಲಿ ಒಂದೇ ಬಾರಿ ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಬರುತ್ತಾರೆ. ಸುಖ ಶಾಂತಿಯ ಆಸ್ತಿಯು ಅವಶ್ಯವಾಗಿ ತಂದೆಯಿಂದಲೇ ಸಿಕ್ಕಿದೆ. ಆದ್ದರಿಂದಲೇ ಮನುಷ್ಯರು ಬಯಸುತ್ತಾರೆ, ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯು ನೋಡಿ ಜ್ಞಾನವನ್ನು ಎಷ್ಟು ಸಹಜ ರೀತಿಯಲ್ಲಿ ತಿಳಿಸುತ್ತಾರೆ. ಇಲ್ಲಿ ಕುಳಿತಿದ್ದರೂ ತಂದೆಯನ್ನು ನೆನಪು ಮಾಡಿ, ಚಕ್ರವನ್ನು ನೆನಪು ಮಾಡಿದರೂ ಸಹ ಮನ್ಮನಾಭವವೇ ಆಗಿದೆ. ತಂದೆಯು ಇದೆಲ್ಲ ಜ್ಞಾನವನ್ನು ಕೊಡುವವರಾಗಿದ್ದಾರೆ. ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ. ತಂದೆಯು ನಮಗೆ ಶಾಂತಿಧಾಮ, ಸುಖಧಾಮಕ್ಕೆ ಕರೆದುಕೊಂಡು ಹೋಗುವ ಮಾರ್ಗವನ್ನು ತಿಳಿಸುತ್ತಾರೆಂದು ನೀವು ಹೇಳುತ್ತೀರಿ. ಇಲ್ಲಿ ಕುಳಿತೇ ಮನೆಯನ್ನು ನೆನಪು ಮಾಡಬೇಕಾಗಿದೆ.
ತಮ್ಮನ್ನು ಆತ್ಮವೆಂದು ತಿಳಿದು ತಂದೆ, ಮನೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕು. ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗಲೇಬೇಕಾಗಿದೆ. ಮುಂದೆ ಹೋದಂತೆ ನೀವು ವೈಕುಂಠವನ್ನು ಬಹಳ ನೆನಪು ಮಾಡುತ್ತೀರಿ. ಪದೇ ಪದೇ ವೈಕುಂಠದಲ್ಲಿ ಹೋಗುತ್ತಿರುತ್ತೀರಿ. ಆರಂಭದಲ್ಲಿ ಮಕ್ಕಳು ಪದೇ ಪದೇ ಪರಸ್ಪರ ಕುಳಿತು ವೈಕುಂಠದಲ್ಲಿ ಹೋಗುತ್ತಿದ್ದರು. ಇದನ್ನು ನೋಡಿ ದೊಡ್ಡ ದೊಡ್ಡ ಮನೆಯವರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದರು. ಓಂ ನಿವಾಸ ಎಂದೇ ಹೆಸರನ್ನಿಡಲಾಗಿತ್ತು. ಎಷ್ಟು ಮಂದಿ ಮಕ್ಕಳು ಬಂದರು, ಮತ್ತೆ ಎಷ್ಟು ಏರುಪೇರುಗಳಾಯಿತು. ಮಕ್ಕಳಿಗೆ ಓದಿಸುತ್ತಿದ್ದೆವು, ತಾವಾಗಿಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಈಗ ಧ್ಯಾನ ಸಾಕ್ಷಾತ್ಕಾರದ ಪಾತ್ರವನ್ನು ನಿಲ್ಲಿಸಿದ್ದೇವೆ. ಧ್ಯಾನದಿಂದ ಇಲ್ಲಿಯೂ ಸ್ಮಶಾನವನ್ನಾಗಿ ಮಾಡಿಬಿಡುತ್ತಿದ್ದರು. ಎಲ್ಲರನ್ನೂ ಮಲಗಿಸಿ ಬಿಡುತ್ತಿದ್ದರು. ಈಗ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಿದ್ದರು. ಆಗ ಅವರು ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಈಗ ಮಕ್ಕಳೂ ಸಹ ಜಾದೂಗರರಾಗಿದ್ದೀರಿ. ಯಾರನ್ನೇ ನೋಡಿದರೂ ಸಹ ಅವರು ಧ್ಯಾನದಲ್ಲಿ ಹೊರಟು ಹೋಗುತ್ತಾರೆ. ಈ ಜಾದು ಎಷ್ಟು ಒಳ್ಳೆಯದಾಗಿದೆ. ನೌದಾ ಭಕ್ತಿಯಲ್ಲಂತೂ ಅವರು ಪ್ರಾಣವನ್ನು ಕೊಡುವುದಕ್ಕೂ ತಯಾರಾಗುತ್ತಾರೆ. ಆದ್ದರಿಂದ ಆಗ ಅವರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಇಲ್ಲಂತೂ ಸ್ವಯಂ ತಂದೆಯೇ ಬಂದಿದ್ದಾರೆ. ನೀವು ಮಕ್ಕಳಿಗೆ ಓದಿಸಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಮುಂದೆ ಹೋದಂತೆ ನೀವು ಮಕ್ಕಳು ಬಹಳ ಸಾಕ್ಷಾತ್ಕಾರವನ್ನು ನೋಡುತ್ತಿರುತ್ತೀರಿ. ತಂದೆಯನ್ನು ಈಗಲೂ ಸಹ ಯಾರಾದರೂ ಕೇಳಿದರೆ ತಂದೆಯು ಯಾರು ಗುಲಾಬಿ ಹೂಗಳಾಗಿದ್ದಾರೆ, ಯಾರು ಮಲ್ಲಿಗೆ, ಯಾರು ಸಂಪಿಗೆಯಾಗಿದ್ದಾರೆ ಎಂಬುದನ್ನು ತಿಳಿಸುತ್ತಾರೆ. ಕೆಲವರು ಎಕ್ಕದ ಹೂಗಳೂ ಇರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ದೇಹದ ಎಲ್ಲ ಸಂಬಂಧಗಳನ್ನು ರದ್ದುಗೊಳಿಸಿ ಆತ್ಮವು ಸಹೋದರ ಸಹೋದರನಾಗಿದೆ ಎಂಬ ನಿಶ್ಚಯ ಮಾಡಿಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಿ ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಬೇಕಾಗಿದೆ. ಈಗ ಪಾಪಾತ್ಮರ ಜೊತೆ ಕಾರ್ಯವ್ಯವಹಾರ ಮಾಡಬಾರದಾಗಿದೆ. ಅಜ್ಞಾನ ನಿದ್ರೆಯಿಂದ ಎಲ್ಲರನ್ನೂ ಜಾಗೃತಗೊಳಿಸಬೇಕು. ಶಾಂತಿಧಾಮ ಸುಖಧಾಮಕ್ಕೆ ಹೋಗುವ ಮಾರ್ಗವನ್ನು ತಿಳಿಸಬೇಕಾಗಿದೆ. ವರದಾನ: ಮನಬುದ್ಧಿಯ ಏಕಾಗ್ರತೆಯ ಮೂಲಕ ಸರ್ವ ಸಿದ್ಧಿಗಳ ಪ್ರಾಪ್ತಿ ಮಾಡಿಕೊಳ್ಳುವ ಸದಾ ಸಮರ್ಥ ಆತ್ಮಭವ. ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿರಿ. ಈ ಏಕಾಗ್ರತೆಯ ಶಕ್ತಿಯು ಸಹಜವಾಗಿ ನಿರ್ವಿಘ್ನವನ್ನಾಗಿ ಮಾಡಿಬಿಡುತ್ತದೆ. ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ. ಇದರ ಸಹಜವಾದ ಅನುಭವವಾಗುತ್ತದೆ. ಸಹಜ ಏಕರಸ ಸ್ಥಿತಿಯಾಗಿ ಬಿಡುತ್ತದೆ. ಸರ್ವರ ಪ್ರತಿ ಕಲ್ಯಾಣದ ವೃತ್ತಿ ಸಹೋದರ ಸಹೋದರನ ದೃಷ್ಟಿ ಇರುತ್ತದೆ. ಆದರೆ ಏಕಾಗ್ರರಾಗುವುದಕ್ಕಾಗಿ ಇಷ್ಟು ಸಮರ್ಥರಾಗಿರಿ. ಅದರಿಂದ ಮನಸ್ಸು ಬುದ್ಧಿಯು ಸದಾ ತಮ್ಮ ಆದೇಶದನುಸಾರವಾಗಿ ನಡೆಯಲಿ. ಸ್ವಪ್ನದಲ್ಲಿಯೂ ಸೆಕೆಂಡಿಗಾಗಿಯೂ ಏರುಪೇರಾಗಬಾರದು. ಸ್ಲೋಗನ್: ಕಮಲಪುಷ್ಪ ಸಮಾನ ಭಿನ್ನವಾಗಿರುತ್ತೀರೆಂದರೆ ಪ್ರಭು ಪ್ರೀತಿಗೆ ಪಾತ್ರರಾಗಿ ಬಿಡುತ್ತೀರಿ. ಒಳ್ಳೆಯದು. ಓಂ ಶಾಂತಿ.